ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬಜೆಟ್ ಟೈಮಲ್ಲಿ ಮಕ್ಕಳಿಗೆಲ್ಲ 4 ಗಂಟೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಹೆಸರುಕಾಳು ಉಸ್ಲಿ ಮಾಡೋದಕ್ಕೆ ಮೊದಲು 8ರಿಂದ 10 ಅವರು ಹೆಸರುಕಾಳನ್ನು ನೆನೆಸಿಟ್ಟಿರೋ ಹೆಸರುಕಾಳನ್ನು ಒಂದು ಕುಕ್ಕರ್ ಪ್ಯಾನಿಗೆ ಹಾಕಿಬಿಟ್ಟು ಬೇಯೋ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಕೊಟ್ಟು ಸಾಫ್ಟಾಗಿ ಬೇಯಿಸಿಟ್ಕೊಂಡಿರೋ ಅಂಥ ಹೆಸರುಕಾಳನ್ನು ನೀರು ಹಾಗೆ ಹೆಸರುಕಾಳು ಬೇರೆ ಬೇರೆ ಮಾಡಿಕೊಂಡು ಆ ನೀರು ನೀವು ಬೇಳೆ ಸಾರಿಗೂ ಹಾಕ್ಕೊಬೋದು, ಹಾಗೆ ಸ್ವಲ್ಪ ಮೆಣಸು ಹಾಕ್ಕೊಂಡು ಹಾಗೇನೂ ಕುಡಿಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ಟ್ರೈನರ್ ಸಹಾಯದಿಂದ ಸಪ್ರೇಟ್ ಮಾಡಿಕೊಂಡು ನಂತರ ಒಂದು ಕಡಾಯಿ ತೊಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನು ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನು ಸಾಸಿವೆ, ಜೀರಿಗೆ, ಹಾಗೆ 2 ಎಸಳು ಕರಿಬೇವು, 5 ಹಸಿಮೆಣಸಿನ್ಕಾಯಿ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿರೋದು ಎಲ್ಲ ಪದಾರ್ಥನೂ ಒಗ್ಗರಣೆಗೆ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಫ್ರೈ ಮಾಡಿ ನಂತರ 2 ಮೀಡಿಯಮ್ ಸೈಜು ಈರುಳ್ಳಿ ಅದನ್ನು ಸಹ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅದ್ರ ಕ್ರಂಚಿನೆಸ್ ಹೋಗಿಬಿಡುತ್ತೆ. ನಂತರ ಹೆಸರುಕಾಳು ಬೇಯಿಸಿಟ್ಕೊಂಡಿರೋದು ಅದನ್ನು ಸಹ ಒಗ್ಗರಣೆಗೆ ಹಾಕಿಬಿಟ್ಟು ಎಲ್ಲನೂ ಹೊಂದ್ಕೊಳ್ಳೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ 1-2 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ರೆಡಿಯಾಗಿರುತ್ತೆ ನೋಡಿ ಹೆಸರುಕಾಳು ಉಸ್ಲಿ. ಕಡೆಗೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಸ್ವಲ್ಪ ಧಾರಾಳವಾಗಿ ಹಾಕಿಬಿಟ್ಟು ನಂತರ ಒಂದು ಅರ್ಧ ಲಿಂಬೆಹಣ್ಣು ಅಂದರೆ ಸುಮ್ಮನೆ 1-2 ತೊಟ್ಟು ರಸ ಬಿದ್ದರೆ ಅದರ ಟೇಸ್ಟೇ ಅಲ್ಟಿಮೇಟಾಗಿರುತ್ತೆ. ಈ ಥರ ಒಂದು ಹೆಸರುಕಾಳು ಪಲ್ಯ ಸ್ನ್ಯಾಕ್ಸ್ಗೂ ಮಾಡ್ಕೊಬೋದು, ಹಾಗೆ ಸೈಡ್ ಡಿಶ್ ಆಗೂ ತೊಗೊಬೋದು. ನನ್ನ ರೆಸಿಪಿ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.